ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ನಾನು ಇನ್ನೂ ಟಿಫನ್ ಮಾಡಿಲ್ಲ, ಎಲ್ಲ ಕೆಲಸಗಳಾಗಿದೆ. ಚಿಂಟು ಆ್ಯಕ್ಚುಲಿ ಏನಂತ ಹೇಳಿದ್ರೆ ದೋಸೆ ಇಟ್ಟಿತ್ತು ಅಂತ ಅಂದ್ಬಿಟ್ಟು ಅವಳು ದೋಸೆ ತಿಂದ್ಬಿಟ್ಟು ಹೋದ್ಲು. ಸೊ ನನಗೆ ಇವಾಗ ಟೊಮ್ಯಾಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಟೊಮ್ಯಾಟೊ ಚಿತ್ರಾನ್ನ ಮಾಡಬೇಕು. ಹಾಗೆ ಫ್ರೆಂಡ್ಸ್, ಹೇಳ್ದಾಗೆ ಟೊಮ್ಯಾಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇವತ್ತು ಏನಂತ ಹೇಳಿದ್ರೆ ನಾನು ಸ್ವಲ್ಪ ಅವರೆಕಾಳು ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ ಅವರೆಕಾಳು, ನಾವು ಮಧ್ಯದಲ್ಲಿ ತಿಂತಾ ಇರ್ತೀವಲ್ವ, ಸೊ ತುಂಬ ಚೆನ್ನಾಗಿರುತ್ತೆ. ಹಾಗೆ ನನಗೆ ಕೊಬ್ಬರಿ ಮನೆಯಲ್ಲಿ ತುಂಬ ಚೆನ್ನಾಗಿರೋದು ಸಿಕ್ತು ಫ್ರೆಂಡ್ಸ್, ಹಿಡ್ದಿಟ್ಟಿದ್ದು. ನೆನ್ನೆ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಸೊ ಅದ್ರ ಕೊಬ್ಬರಿ ಹೋಳು ಇನ್ನರ್ಧ ಹಾಗೆ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಅದು ಸಖತ್ ಸ್ವೀಟ್ ಇತ್ತು. ನನಗಂತೂ ಒಂದು ಸ್ವಲ್ಪ ತಿಂದಿದ್ದು ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಆ ಟೇಸ್ಟ್ ನೋಡಿಬಿಟ್ಟು ಸುಮಾರು ಒಂದು 2-3 ಪೀಸ್ ತಿಂದಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸೊ ಅವರೆಕಾಳನ್ನ ಮಿಸ್ ಇಲ್ದಂಗೆ ಎಲ್ಲರೂ ಬಳಸ್ತಾರೆ. ಹಾಗೆ ನಾನು ಇವತ್ತೇನಂತ ಹೇಳಿದ್ರೆ ಟೊಮ್ಯಾಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ, ಸ್ವಲ್ಪ ರೈಸ್ ಇದೆ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಚಿತ್ರಾನ್ನ ಮಾಡ್ತಾಯಿದ್ದೆ. ಹೇಗಿದ್ರು ಮಾಡ್ತಾಯಿದ್ದೀನಲ್ಲ, ಇದಕ್ಕೂ ಕೂಡ ಅವರೆಕಾಳು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಬಟ್ ಅವರೆಕಾಳು ಹಾಕಿ ಮಾಡಿದ್ದು ಸೂಪರ್ವಾಗಿ ಬಂತು, ಸಖತ್ತಾಗಿತ್ತು. ಅದು ಮಧ್ಯ ಮಧ್ಯ ನಮಗೆ ಕಡಲೆಬೇಳೆ ಎಲ್ಲ ಸಿಗುತ್ತೆ ಅಲ್ವಾ ಚಿತ್ರಾನ್ನ ಎಲ್ಲ ತಿನ್ನಬೇಕಾದ್ರೆ, ಸೊ ಆ ರೀತಿ ನಾವು ಮಧ್ಯ ಮಧ್ಯ ತಿನ್ನಬೇಕಾದ್ರಂತೂ ತುಂಬ ಒಳ್ಳೆ ಟೇಸ್ಟ್ ಆಗಿತ್ತು. ಸ್ವಲ್ಪ ಕಡಲೆಬೇಳೆನೂ ಹಾಕಿದ್ದೆ, 1 ಟೇಬಲ್ ಸ್ಪೂನಷ್ಟು. ಹಾಗೆ ಒಂದು ಸ್ವಲ್ಪ ಅವರೆಕಾಳು ಕೂಡ ಹಾಕಿದ್ದೆ, ತುಂಬ ಚೆನ್ನಾಗಾಗಿತ್ತು. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಚಿತ್ರಾನ್ನ ಅಥವಾ ಏನಾದರೂ ಮಾಡಿದಾಗ ಈ ರೀತಿ ಟೊಮ್ಯಾಟೊ ಚಿತ್ರಾನ್ನನೇ ಆಗಲಿ ಇನ್ನೊಂದು ಚಿತ್ರಾನ್ನನೇ ಆಗಲಿ ನೀವು ಮಾಡಿದಾಗ ಈ ರೀತಿ ಅವರೆಕಾಳನ್ನು ಒಂದು ಸತ ಬಳಸಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ವಾಗಿರುತ್ತೆ. ಅಂದರೆ ಮಧ್ಯ ಮಧ್ಯ ಆ ಕಾಳು ಸಿಗ್ತಾ ಇರುತ್ತಲ್ಲ, ಆವಾಗ ತಿನ್ನೋ ಮಜಾನೇ ಬೇರೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಫೈನಲಿ ನಾನು ಕೂಡ ಸ್ವಲ್ಪನೇ ಹಾಕಿದ್ದೆ ಕಾಳನ್ನ, ಆಮೇಲೆ ಅನ್ನಿಸ್ತು ಇನ್ನು ಸ್ವಲ್ಪ ಹಾಕಬೇಕಿತ್ತು. ಅದು ಮಧ್ಯ ಮಧ್ಯ ತಿಂತಾಯಿದ್ರೆ ಅದ್ರ ಸಖತ್ ಟೇಸ್ಟ್ ಕೊಡ್ತಾಯಿತ್ತು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಕಡಲೆ ಬೀಜ, 1 ಬೆಳ್ಳುಳ್ಳಿ, ಹಾಗೆ ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು 1-2 ಎಸಳು, ಹಾಗೆ ಒಂದು ಅರ್ಧ ಹೋಳು ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ನಾವು ಏನೇನು ಸಾಮಾನು ತೊಗೊಂಡಿದ್ದೀವಿ ಅದಷ್ಟು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕ್ಲೀನಾಗಿ ಹುರ್ಕೊಳ್ಬೇಕು. ಏನಕ್ಕಂದರೆ ಹಸಿ ಅಂಶ ಅಂದರೆ ನೀರಿನ ಅಂಶ ಅದೇನಾದರೂ ಇದ್ದರೆ ನೀಟಾಗಿ ಹೋಗಿ ಅದೆಲ್ಲ ಡ್ರೈ ಆಗಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದು ಹಾಕ್ಕೊಂಡು ನಾನು ಒಂದಾದ್ಮೇಲೆ ಒಂದು ಫ್ರೈ ಮಾಡ್ಕೊಂಡು ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ನಾನು ಫ್ರೈ ಮಾಡಿ ಇದೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ, ಜೊತೆಗೆ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ಹಾಗೆ ರೀಗಲ್ ಪರ್ಸ್ನಲ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಈ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ಬಂದು 400 ವ್ಯಾಟ್ಸ್ ಇದೆ, ಹಾಗೆ 100% ಕಾಪರ್ ಮೋಟರ್ ಇದೆ ಫ್ರೆಂಡ್ಸ್. ಇದು ತುಂಬಾ ಸೇಫ್ ಇದೆ. ಹಾಗೆ ಇದರಲ್ಲಿ 3 ಜಾರ್ ಕೂಡ ಬರುತ್ತೆ, 700 ml ಜಾರ್, 500 ml ಜಾರ್, ಹಾಗೆ 300 ml ಜಾರ್ ಬರುತ್ತೆ. ಹಾಗೆ 2 ಲೀಫ್ ಕ್ರಾಸ್ ಬ್ಲೇಡ್ ಬೇಸ್ ಬರುತ್ತೆ, ಒಂದು 4 ಲೀಫ್ ಕ್ರಾಸ್ ಬ್ಲೇಡ್ ಬೇಸ್, ಹಾಗೆ 2 ಲೀಫ್ ಫ್ಲ್ಯಾಟ್ ಬ್ಲೇಡ್ ಬೇಸ್ ಬರುತ್ತೆ. ಅದಷ್ಟೇ ಇದರಲ್ಲಿ 3 ನಮಗೆ ಲಿಡ್ ಸಿಗುತ್ತೆ. ಅದು ಬಂದು ಫ್ಲಿಪ್ ಟಾಪ್ ಲಿಡ್ ಬರುತ್ತೆ, ಸ್ಟೈನರ್ ಲಿಡ್, ಸಾಲಿಡ್ ಲಿಡ್, ತುಂಬಾ ಹೆಲ್ಪ್ಫುಲ್ ಆಗಿದೆ. ನೀವು ಆರಾಮ್ಸೆ ಇದರಿಂದ ಗ್ರೈಂಡ್ ಮಾಡ್ಕೋಬೋದು. ಇದು ಸೇಫ್ಟಿ ಇಂಟರ್ಲಾಕ್ ಮೆಕ್ಯಾನಿಸಮ್ ಕೂಡ ಇದೆ. ಏನಕ್ಕಂತ ಹೇಳಿದ್ರೆ ನಾವು ಕರೆಕ್ಟಾಗಿ ಇದು ಮೇನ್ ಯೂನಿಟ್ಗೆ ಫಿಕ್ಸ್ ಆಗೋವರೆಗೂ ಆನ್ ಆಗೋದಿಲ್ಲ. ಸೊ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ನೋಡಿದ್ರಲ್ಲ, ಹಾಗ್ಯಾರು ರೀಗಲ್ ಪರ್ಸ್ನಲ್ ಬ್ಲೆಂಡರ್ನ ಯೂಸ್ ಮಾಡಿ ಒಂದು ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಅಗ್ಯಾರೋ ಪರ್ಸ್ನಲ್ ಬ್ಲೆಂಡರ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಆರಾಮ್ಸೆ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಟೊಮ್ಯಾಟೊ ಚಿತ್ರಾನ್ನ ಆ್ಯಕ್ಚುಲಿ ಇದನ್ನ ನನಗೆ ಅಂತ ಮಾಡ್ಕೊಂಡಿದ್ದು, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗಿತ್ತು. ಹಾಗೆ ಹಸ್ಬೆಂಡ್ ಡ್ಯೂಟಿಯಿಂದ ಬಂದುಬಿಟ್ಟು ಅವ್ರು ಸ್ವಲ್ಪ ಟೇಸ್ಟ್ ಮಾಡಿದ್ರು, ಅವರಿಗೂ ಅಷ್ಟೇ ಸಖತ್ ಇಷ್ಟ ಆಯಿತು. ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ, ಇನ್ನೊಂದು ಸಲ ಮಾಡು ನೀನು ಇದನ್ನು ಅವರೆಕಾಳು ಹಾಕ್ಬಿಟ್ಟು ಈ ಚಿತ್ರಾನ್ನ. ಬಟ್ ಏನಂದರೆ ಕ್ವಾಂಟಿಟಿ ಅವರೆಕಾಳು ಸ್ವಲ್ಪ ಜಾಸ್ತಿ ಹಾಕು, ಇನ್ನೂ ಚೆನ್ನಾಗಿರುತ್ತೆ ಅಂತ. ಏನಕ್ಕಂದರೆ ಅದು ನಾನು ಹೇಳ್ದಾಗೆ ಫ್ರೆಂಡ್ಸ್, ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ಅದು ಅವರೆಕಾಳು ಬಾತ್ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಅದ್ರ ಮಜನೇ ಬೇರೆ. ಅದೇ ಥರ ಚಿತ್ರಾನ್ನ ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತು. ನಾನು ಆ್ಯಕ್ಚುಲಿ ಇವತ್ತು ಮಾಡಿದ್ದು ಟೊಮ್ಯಾಟೊ ಚಿತ್ರಾನ್ನ. ಹಾಗೆ ಶಿವು ಬಂದ ಅಂತ ಹೇಳ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ನಮ್ಮ ಅಕ್ಕ ನನಗೋಸ್ಕರ ಟೀ ಮಾಡ್ಕೊಂಡು ಬರ್ತಿದ್ದಾನೆ. ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಇದ್ಬಿಡ್ತೀನಿ.
ನಾಟ್ ಬ್ಯಾಡ್ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ದಿನ ಆಗ್ಬಿಟ್ಟಿತ್ತು ನಮ್ಮ ಅಕ್ಕನ ಮನೆಗೆ ಬಂದು. ಏನೋ ಬುಕ್ ಮಾಡು ಅಂತ ಹೇಳಿದ್ದೆ, ಒಂದು ಸನ್ಸ್ಕ್ರೀನ್ ಬುಕ್ ಮಾಡಿದ್ಲು, ಅದನ್ನ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಆಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ಕೇಳಿದ್ದಾರೆ ಸನ್ಸ್ಕ್ರೀನ್ ಲಿಂಕ್ ಕೊಡಿ ಅಂತ ಹೇಳಿ. ಮತ್ತೆ ನನ್ಗೆ ಏನಂದ್ರೆ ನೆನೆ 3 ಪ್ರಾಡಕ್ಟ್ ಶೇರ್ ಮಾಡ್ತಿದ್ದೆ. ಅಕ್ಕ ನಮ್ಮ ಮದ್ವೆ ಬರ್ತಾ ಇದೆ, ನನ್ನ ತಮ್ಮ ಒಂಚೂರು ಹಾಕೊಂಡು ಇದು ಆಕ್ಚುಲಿ ಫ್ರೆಂಡ್ಸ್ ನೇಮ್ ಡಾಕ್ಟರ್ ಶಟ್ಸ್ ಅಂತ, ಡಾಕ್ಟರ್ ಶಟ್ಸ್ ಫಾರ್ ಇಂಡಿಯನ್ ಸ್ಕಿನ್ ಅಂದ್ಬಿಟ್ಟು ಆ ಸನ್ಸ್ಕ್ರೀನ್. ಇದು ನಾನು ಲಿಂಕ್ ಕಳಿಸ್ತೀನಿ ನಿಮ್ಗೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಏನಕ್ಕಂದ್ರೆ ಡ್ರೆಸ್ದು ಲಿಂಕ್ ಕೇಳಿದ್ರಿ ನೀವು, ತುಂಬಾ ಜನ ಡ್ರೆಸ್ ಲಿಂಕ್ ಕೇಳಿದ್ರಿ. ಸೊ ನಾನು ಎರಡುದ್ರು ಅಂದ್ರೆ ಈ ಪ್ರಾಡಕ್ಟ್ ಹಾಗೆ ಆ ಡ್ರೆಸ್ದು 2 ಲಿಂಕ್ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೇನ್ ಸಮಾಚಾರ, ಎಲ್ಲಿಗ್ ಬಂತು ಪ್ರೀ ವೆಡ್ಡಿಂಗ್ ಶೂಟ್? ಏನಕ್ಕಂದ್ರೆ ಮದ್ವೆ ಬಂದೇ ಬಿಡ್ತು. ನನ್ಗೆ ಟೆನ್ಷನ್ ಐತೈತಿ, ಇನ್ನ ಮಾಡ್ಸ್ಕೊತಾ ಇದ್ವಲ್ಲ, ಯಾವಾಗಪ್ಪ ಮುಗಿತಾ ಇದು ಅಂತ. ಅದೊಂದು ಬಾಕಿ ಇದೆ. ಈಗ ನೋಡೋಣ, ಈಗ ಒಂದು ಏನು ಕೆಲಸ ಮೇನ್, ಅದು ಮೇನ್ ಕೆಲಸ ಅದೇ ಉಳಿದಿದೆ. ಕಾರ್ಡ್ ಕೊಡೋದು ಮೇನ್ ಕೆಲಸ. ನನ್ನ ಪ್ರಕಾರ ದೊಡ್ಡ ಕೆಲಸಗಳಂದ್ರೆ 2 ಕೆಲಸ ಮೇನ್ ದೊಡ್ಡ ಕೆಲಸಗಳಿದೆ. ಆ 2 ಕೆಲಸ ಮುಗಿಸಿದ್ರೆ ಕಾರ್ಡ್ ಕೊಡೋದು ತುಂಬಾ ಮುಖ ಟ್ಯಾನ್ ಆಗ್ಬಿಡುತ್ತೆ. ಎಲ್ಲೋದ್ರೂ ಈ ಡಾಕ್ಟರ್ ಶಟ್ಸ್ ಅವರ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗು. ಅದಕ್ಕೆ ಆಕ್ಚುಲಿ ಈಗ ಕಾರ್ಡು ಒಬ್ಬನೇ ಅಂತೂ ಕೊಡೋಕ್ಕಾಗಲ್ಲ. ಅದನ್ನ ಸ್ವಲ್ಪ ನಮ್ಮ 2 ಭಾವಂದಿರಿಗೆ ಅಕ್ಕಂದಿರಿಗೆ ಸ್ವಲ್ಪ ಡಿವೈಡ್ ಮಾಡಿ, ಮೇನ್ ನಾನು ಹೋಗ್ಲೇಬೇಕಾದ ಪ್ಲೇಸ್ಗಳೆಲ್ಲದಿದೆ ಅಲ್ಲಿಗೆ ನಾನು ಸ್ವಲ್ಪ ಕವರ್ ಮಾಡ್ತೀನಿ. ಏನಾಗುತ್ತೆ ಅಂದ್ರೆ ಕಾರ್ಡ್ ಪ್ರತಿಯೊಬ್ಬರಿಗೂ ಮಿಸ್ ಆಗ್ದಂಗ್ ಕೊಡ್ಬೇಕಾದ್ರೆ ಎಷ್ಟೊಂದು ಮರ್ತೆ ಹೋಗ್ಬಿಡುತ್ತೆ ಕೆಲವೊಂದ್ಸಲ. ಏನು ಸಮಾಚಾರ? ಏನಿಲ್ಲ ಸಮಾಚಾರ. ಬಾವ ಇವತ್ ಸ್ವಲ್ಪ ಫುಲ್ ಫ್ರೀ ಅವರು, ಯಾಕಂದ್ರೆ ನಾಳೆ ರಜೆ. ಒಂಥರ ವೀಕ್ಲಿ ನಾಳೆ ರಜಾ ಇರೋ ದಿವಸ ಬಂದು ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರೆ ಒಂಥರ ನಿಮ್ದಿ ಮೈಂಡ್. ರಜೆ ಇರೋ ದಿನ ಫ್ರೀ ಆಗಿರೋದಕ್ಕಿಂತ ಇದೊಂದ್ ದಿನ ಮೈಂಡ್ ಫ್ರೀ ಆಗಿರುತ್ತೆ. ರಜದ ದಿನ ಏನ್ ಗೊತ್ತಾ, ನಾಳೆ ಡ್ಯೂಟಿಗೆ ಹೋಗಲ್ಲ ಅನ್ನೋ ಟೆನ್ಷನ್ ಇರುತ್ತೆ. ಮೈಂಡ್ ಫುಲ್ ಫ್ರೀ ಆಗಿರುತ್ತೆ. ಇವಾಗ ನಂದು ಇನ್ನೊಂದು ಬ್ಲೌಸ್ ಬ್ಯಾಲೆನ್ಸ್ ಇದೆ, ಅದು ಸ್ಟಿಚ್ ಕೊಡಕ್ ಹೋಗ್ಬೇಕಂತ್ರಿ. ನಮ್ಮ ಅಮ್ಮಂದು ಚಿಕ್ಕದು ಒಮ್ಮೆ ಆದ್ರೇನು ಕೊಟ್ರೇನು ಸ್ಟಿಚ್ಗೆ. ಅಪ್ಪ ಅಮಾವಾಸ್ಯೆ ಬ್ಲೌಸ್ ಸ್ಟಿಚ್ ಕೊಡ್ಬಾರ್ದ ನೋಡಿ. ಮನೆಯವ್ರು ಏನಂತ ಹೇಳ್ತಾರೆ ಅಲ್ಲ, ನನ್ಗನ್ಸೋದು ಉಣ್ಮೆ ಒಳ್ಳೆ ದಿನನ ಕೆಟ್ಟ ದಿನನ. ಅಮಾವಾಸ್ಯೆ ಓಕೆ ಅದು ಒಳ್ಳೆ ದಿನ ಅಲ್ಲ ಅಂತ ನಾನು ಕೇಳ್ಕೊಂಡಿದೀನಿ. ನನಗೆ ಗೊತ್ತಿರಂಗೆ ಉಣ್ಮೆ ಎರಡು ಪೂಜೆಗೆ ಒಳ್ಳೆಯ ದಿನ. ಪೂಜೆಗಳು ಒಳ್ಳೇದು. ಅವ ಸತ್ಯನಾರಾಯಣ ಪೂಜೆ ಇವತ್ತು ಜಾಸ್ತಿ ನಡೆಯುತ್ತೆ ಉಣ್ಮೆ ದಿನ. ಓಕೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ, ಗಣಪತಿ ದೇವಸ್ಥಾನದಲ್ಲಿ. ಲೈಕ್ ಅಮಾವಾಸ್ಯೆ ಅಂದ್ರೆ ನಮ್ಗೆ ಏನಲ್ಲ, ಚಿಕ್ಕ ವಯಸ್ಸಿಂದ ಒಂದು ನೆಗೆಟಿವ್ ಎನರ್ಜಿ ಫೀಲ್. ಅಮಾವಾಸ್ಯೆ ಅದು ಇದ್ರಲ್ಲಿ ಈಗ ಸರಿ. ನಂಗೆ ಇದೇಳು ಎಷ್ಟು ನಮ್ಮ ವೀವರ್ಸ್ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್ ಶಿವಣ್ಣಂದು ಆಯ್ತಾ ಅಂತ ಎಷ್ಟೊಂದು ಕ್ವಶನ್ ಬಂದಿರ್ತದೆ ನಿಮ್ಗೆ ಅನ್ಕೊಂಡಿರ್ತೀನಿ ನಾನು. ಹಲೋ, ಬ್ಯಾಚುಲರ್ ಪಾರ್ಟಿ ಯಾವ ಕೊಟ್ಟಿಯಪ್ಪ ನೀನು? ಇದ್ರ ಪಾರ್ಟಿ ಕೊಡೋದೇ ಯಾವ್ದ? ಆ ಟ್ರಾನ್ಸ್ಫರ್ ಆದ್ನು ಪಾರ್ಟಿ ಕೊಟ್ಟೆ, ಆಮೇಲೆ ಯಾವ್ದು 2-3 ಪಾರ್ಟಿ ಮದ್ವೆ ಫಿಕ್ಸ್ ಆಗಿ ಎಲ್ಲಾನು ಫಿಕ್ಸ್ ಮಾಡಾಕ್ಬಿಟ್ಟೆ ನೀನು. ನೋಡಿ, ಬ್ಯಾಚುಲರ್ ಪಾರ್ಟಿ ಕೇಳ್ತಾ ಇದ್ರೆ ಅವ್ರ ಬಾಬಾ ಶಿವಗೆ ಕೊಡ್ಸೋಣ. ನಾನು ನಮ್ಮ 2 ಭಾವ 3 ಜನನೇ ಹೋಗಿ ಪಾರ್ಟಿ ಮಾಡ್ಕೊಂಡ್ ಬರೋಣ. ಎಲ್ಲೂ ಹೋಗೋದ್ ಬೇಡ ಕಣಪ್ಪ, ಮನೆಯಲ್ಲ ಮೆಡ್ತಿರ್ಬಿಟ್ಟು ಬರಕಿಲ್ಲ ನಾವು. ಮನೆ ಒಳಗೆ ಪಾರ್ಟಿ. ಅದೇ ಮನೆಯಲ್ಲೇ ನಾವು 3 ಜನ ಮಾಡೋಣ ಅಂತ. ಹೊರಗಡೆ ಇಲ್ಲ, ನಾವು ಮೆಡ್ತಿರ್ಬಿಟ್ಟು ಪಾರ್ಟಿಗೆ ಹೋಗಿಲ್ಲ. ಮೊದಲೆಲ್ಲ ಮಾಡಿರೋ ಪಾರ್ಟಿನೇ ಸಾಕು ನಮ್ಗೆ. ನೋಡಿ ಹೆಂಡತಿ ಮೇಲೆ ನೋಡಿ ಸಪ್ರೇಟ್ ಆಗಿ ಬಾಮ ಇದೆ, ಕರೆದು ಬರಲ್ಲ ನಾನು ಹೆಂಡತಿ ಬಿಟ್ಟು ಅಂತ ನಮ್ಮ ಭಾವ. ಮಕ್ಕ ಏನು ಮೋಡಿ ಮಾಡಿ ನಾವು ಗೊತ್ತಿಲ್ಲ, ಏನು ಮೋಡಿ ಮಾಡಿಲ್ಲ. ವರ್ಷಗಳು 20 ವರ್ಷದ ಜೀವನ ಅಷ್ಟೇ, ಅದ್ರಲ್ಲಿ ಏನ್ ಮೋಡಿ. 20 ವರ್ಷದ ಜೀವನದಲ್ಲಿ ಎಲ್ಲ ಬಂದು ಹೋಗಿ ಇರುತ್ತಷ್ಟೇ. ಜಗಳಗಳು ಆಡಿದೀವಿ. ಹಿಂಗೆ ರಕ್ಷಿತನ ಜೊತೆ ಬಿಟ್ಟು ಬರಲ್ಲ, ನನಗೆ 20 ವರ್ಷ ಬೇಕಾ? ಹಂಗೇನ್ ಬೇಕಾಗಲ್ಲ ಅಷ್ಟೊಂದು. ನೀವೆಲ್ಲ ಆತರ ಅಲ್ಲ ಬಿಡು, ನಮ್ ತರ ಸ್ವಲ್ಪ ಫಾಸ್ಟ್ ಅಂತೀರ. ನೀವೆಲ್ಲ ಹೆವಿ ಫಾಸ್ಟ್. ಫಾಸ್ಟ್ ಇಸ್ ಫಾಸ್ಟ್.
ಆಗ ನಮ್ಮ ನಾವೀಗ ಹೇಳ್ಬೇಕು ಅಂದ್ರೆ ಒಂದ್ ಲೆಕ್ಕಾಚಾರ ನಾವ್ ಇನ್ನೂ 20 ವರ್ಷ ಹಿಂದೇನೆ ಇದೀವಿ. ಇವಾಗ ಮುಂದೆ ಹೋಗ್ಬಿಟ್ಟಿದ್ದೀರಾ 20 ವರ್ಷ. 20 ವರ್ಷ ಇನ್ನು ಬಂದ್ಬಿಟ್ಟಿದ್ರೆ ಈಗ ಸ್ವಲ್ಪ ಫಾಸ್ಟ್ ಆಗ್ಬಿಟ್ಟಿದ್ರಿ ನೀವು, ಅಪ್ಡೇಟ್ ಆಗ್ಬಿಟ್ಟಿದ್ರಿ. 20 ವರ್ಷ ಇನ್ನೇನೋ ಒಂಚೂರು ಹೆಚ್ಚು ಕಮ್ಮಿ ಅಂದ್ರೆ ನನ್ನ ಓವರ್ಟೇಕ್ ಮಾಡೋರು ಮಾಡಿದ್ರೆ. ಮತ್ತೆ ಸಾಂಗ್ ಸೆಲೆಕ್ಷನ್ ಆಗಿದೆಯಾ? ನನ್ ಕ್ಯೂರಿಯಾಸಿಟಿ ಅದು, ನಾನು ಅದ್ರ ಬಗ್ಗೆ ಮಾತಾಡ್ತಿರ್ತೀನಿ ಮತ್ತೆ ಸುದ್ದಿ ಬೆಳೆಸಿ ಅವ್ರು ಬೇರೆ ವಿಚಾರಕ್ಕೆ ಹೋಗ್ತಾರೆ. ನಿಮ್ಗೂ ಸರ್ಪ್ರೈಸ್ ಆಗಿ ಪ್ರೀ ವೆಡ್ಡಿಂಗ್ ನೋಡ್ಲಿ ಅಂತ ಏನು ನಾವು ಬಿಟ್ಕೊಡ್ತಾ ಇಲ್ಲ. ಅಯ್ಯೋ ನಾವ್ ಬರೋದೇ ಇಲ್ಲ, ಸುದ್ದಿರು ನಿಮ್ ಶೂಟ್ ಮಾಡತಕ್ಕೂ ಏನು ಬರಲ್ಲ, ನಾವೆಲ್ಗೂ ನಾವೇನು ಏನು ನಿಮ್ಮಿಬ್ರು ಶೂಟ್ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ನಿಂತ್ಕೊಳಕ್ ನಮಗೂ ಪೇಷನ್ಸ್ ಇಲ್ಲ. ನಾವು ಅವತ್ತೇ ನೋಡಕ್ ಅಧಿಕಾರ ಕರ್ಕೊಂಡು ಹೋಗ್ಲೇಬೇಕು. ಸರ್ಪ್ರೈಸ್ ಅಂತಾರೆ, ಯಾವತ್ತೂ ಹೋಗಲ್ಲ. ಅದಕ್ಕಾದ್ರೆ ಈಗ ನಂಗಂತೂ ಖಂಡಿತ ಆಗೋದಿಲ್ಲ, ಕಾಯ್ಕೊಂಡು ನಿಂತ್ಕೊಳ್ಳೋದೆಲ್ಲ. ನೋಡಿ ಹೆಂಗೆ ತಮ್ಮನಿಗೆ ಇಷ್ಟೊತ್ತು ಏನು ಸರ್ಪ್ರೈಸ್ ಅಂತೆ. ನಾನು ಏನೋ ಸರ್ಪ್ರೈಸ್ ಆಗಿ ಕೊಡೋಣ ಅನ್ಕೊಂಡೆ, ಅದು ಮರ್ತುಬಿಟ್ಟಿದ್ದೀನಿ. ಆಮೇಲೆ ಜೊತೆಗೆ ಕರ್ಕೊಂಡು ಹೋಗ್ಲೇಬೇಕು ಅಂತ. ಸಾಂಗ್ ರಿವೀಲ್ ಮಾಡ್ತಾ ಇಲ್ಲ. ಇಲ್ಲ ಆಕ್ಚುಲಿ ಪರ್ಫೆಕ್ಟ್ ಆಗಿ ಸಾಂಗು ಇನ್ನೂ ಸೆಲೆಕ್ಷನ್ ಮಾಡಿಲ್ಲ. ಇನ್ನೊಂದು 10 days ಅಲ್ಲಿ ಪ್ರೀ ವೆಡ್ಡಿಂಗ್ ಮುಗಿಸ್ಲೇಬೇಕು ಅಂತ ಡಿಸೈಡ್ ಆಗಿದೆ. ಮುಗಿಸ್ಬೇಕು, ಇನ್ವಿಟೇಷನ್ ಕಾರ್ಡ್ ಕೊಡಕ್ ಶುರು ಮಾಡ್ಬೇಕು. ಇವನ್ ಟೆನ್ಷನ್ ಆಯ್ತೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್, ನಂಗಂತೂ ಟೆನ್ಷನ್. ಇವ್ನ ಮದ್ವೆ ಮುಗಿಯೋವರೆಗೂ ಟೆನ್ಷನ್ ಇದ್ದೇ ಇರ್ತದೆ. ನನ್ಗೆ ಇವಾಗ್ಲೇ ಸ್ಟಾರ್ಟ್ ಆಗ್ತೈತೆ, ಅಯ್ಯಪ್ಪ ಯಾವಾಗ ನಮ್ ಶಿವು ಮದ್ವೆ ಮುಗ್ದೋಗುತ್ತೆ ಅಂತ. ಯಾಕಂದ್ರೆ ಈ ಕಡೆ ಶಾಪಿಂಗ್ ಮಾಡ್ತಾನೆ ಶಾಪಿಂಗ್ ಮುಗಿತಾ ಇಲ್ಲ. ಇನ್ನೊಂದ್ ಕಡೆ ಏನಂದ್ರೆ ಮದ್ವೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋ ತರ. ಯಾವಾಗ ಬೇಗ ಮುಗ್ದೋಗ್ಬಿಟ್ರೆ ಸಾಕಣಪ್ಪ ಅಂತ ಅನ್ನಿಸ್ತಿರುತ್ತೆ. ಮದ್ವೆ ಎಲ್ಲ ಮುಗಿಸಿ ನಾರ್ಮಲ್ ಆಗಿ ಇರೋ ತರ ಮದುವಾಗೋದೇ ಸುಮ್ಮನೆ ಈಗ ಡೇಟ್ ಬರ್ಲಿವಲ್ಲ ಅಂತ ನೀವೇ ಜಲ್ದಿ ಮುಗ್ಸಕ್ ಓಡಾಡ್ತಾ ಇದೀರಿ. ಇವ್ರದ್ದು ಹೆಂಗಾಯ್ತು ಗೊತ್ತೇನ್ರಿ, 6 ತಿಂಗಳು ಗ್ಯಾಪ್ ಆಗ್ಬಿಡ್ತಲ್ಲ ಮದ್ವೆಗೂ ಇದಕ್ಕೂನುವೆ. ಹೆಂಗಾಯ್ತಂದ್ರೆ ಇವ್ರದ್ದು ಅರೇಂಜ್ ಕಮ್ ಲವ್ ಮ್ಯಾರೇಜ್. ಇವ್ರದ್ದು ಲವ್ ಕಮ್ ಅರೇಂಜ್ ಅಲ್ಲ, ಇವ್ರದ್ದು ಅರೇಂಜ್ ಕಮ್ ಲವ್ ಮ್ಯಾರೇಜ್. ಅರೇಂಜ್ ಮಾಡಿ ಲವ್ ಮಾಡಿರೋದು ಇವ್ರು. ಅರೇಂಜ್ ಆದ್ಮೇಲೆ 6 months ಸಿಕ್ಬಿಡ್ತಲ್ಲ ಇವ್ರಿಗೆ ಗ್ಯಾಪ್. ಅರೇಂಜ್ ಮಾಡ್ಬಿಟ್ಟು ಬಿಡ್ಬಿಟ್ರಿ ರಕ್ಷಿತನ ಶಿವನು ಲವ್ ಮಾಡುವಂತ. ಅದಕ್ಕೆ ಹೇಳಿದ್ದು ಅರೇಂಜ್ ಕಮ್ ಲವ್ ಮ್ಯಾರೇಜ್ ಇವ್ರದ್ದು ಅಂತ. ಎಲ್ಲರದ್ದು ಆಕ್ಚುಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇದ್ರೆ ಡಿಫರೆಂಟ್. 6 months ಗ್ಯಾಪ್ ಸಿಗ್ತಲ್ಲ, ಅದಕ್ಕೆ ಹಂಗೆ ಆಗೋಗ್ಬಿಟ್ಟಿದೆ. ಇವಾಗ ನಿಮ್ಗೇನು ಹೊಸ ಪರಿಚಯ ಹೊಸ ಇದು ಅಂತ ಹಂಗೇನು ಫೀಲ್ ಆಗಲ್ಲ. ಆಕ್ಚುಲಿ ಚಿಂಟುಗೆ ಒಂದು ಔಟ್ಫಿಟ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ, ಆರ್ಗಾನ್ಸಾ ಸ್ಯಾರಿಲಿ. ಅದ್ ತೋರ್ಸ್ಬೇಕು ನಿಂಗೆ ಫೋಟೋ. ಅದು ಔಟ್ಫಿಟ್ ಚೆನ್ನಾಗಿರ್ತದ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಾನು ವೀವರ್ಸ್ಗೂ ತೋರ್ಸೋಣ ಅದನ್ನ. ಆಕ್ಚುಲಿ ಸ್ಯಾರಿ ತೋರ್ಸಿದ್ದೆ ಅವ್ರಿಗೆ. ನಿಮ್ಮನೇದೆಲ್ಲ ಶಾಪಿಂಗ್ ಆಲ್ಮೋಸ್ಟ್ ಮುಗೀತಲ್ಲ? ಎಲ್ಲಿ ಚಿಂಟು ಸ್ಟಾರ್ಟ್ ಆಗಿಲ್ಲ. ಅದೇ ಚಿಂಟು ಒಬ್ಬಳದಾಗಿಲ್ಲ ಹಂಗಾರೆ. ಚಿಂಟುದಾಗಿಲ್ಲ ಪಾಪ ನನ್ನ ಅಳಿಯ ಬೇರೆ ಬರ್ತಾ ಇಲ್ಲ ಮದ್ವೆಗೆ. ಅವ್ನು ಕರ್ಕೊಂಡ್ ಬರಕ್ ಆಯ್ತಲ್ಲ ಬಿಡಕ್ ಆಯ್ತಲ್ಲ. ಆಕ್ಚುಲಿ ಫ್ರೆಂಡ್ಸ್ ಈ ಒಂದು ಪಿಂಕ್ ಸ್ಯಾರಿ ಆಲ್ರೆಡಿ ನಿಮ್ಗೆ ತೋರಿಸಿದೆ. ಅವಳು ಕಾಲೇಜ್ ಫಂಕ್ಷನ್ಗೆ ಆರ್ಗಾನ್ಸಾ ಸ್ಯಾರಿ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಬಟ್ ಏನಂದ್ರೆ ಅವಳದು ಫಂಕ್ಷನ್ಗೆ ಅವಳು ಅಟೆಂಡೇ ಮಾಡ್ಲಿಲ್ಲ, ಹಂಗಾಗಿ ಸ್ಟಿಚ್ ಮಾಡಿಸ್ಲಿಲ್ಲ. ಸೊ ಇವಾಗ ನಂಗೆ ಏನ್ ಅನ್ಸ್ತಿದೆ ಅಂದ್ರೆ, ಇದು ಆರ್ಗಾನ್ಸಾ ಆಗಿರೋದ್ರಿಂದ ಒಳಗಡೆ ಶೈನಿಂಗ್ ಇದು ಬರುತ್ತೆ ಅಲ್ವಾ, ಸ್ಯಾಟಿನ್ ಕ್ಲಾತ್ ಬರುತ್ತಲ್ಲ, ಆ ಸ್ಯಾಟಿನ್ ಕ್ಲಾತ್ಸ್ ನ ಲೈನಿಂಗ್ ಆಗಿ ಕೊಡ್ಸ್ಬಿಟ್ಟು ಕೆಳಗಡೆ ಕ್ರಾಪ್ ಟಾಪ್ ಹೊಲ್ಸೋದಿಕ್ಕೆ ಸ್ಟಿಚ್ ಮಾಡ್ಸೋಣ. ಹಾಗೆ ಮೇಲ್ಗಡೆ ಅದು ವೆಲ್ವೆಟ್ ಕ್ಲಾತ್ ಬರುತ್ತಲ್ಲ ಫುಲ್ ಇಲ್ಲಿಂದ ಕವರ್ ಆಗಿ ಕಾಲರ್ ಬಂದು ಇವಾಗ ಬಂದಿದೆ ಅಲ್ವಾ ನ್ಯೂ ಡಿಸೈನ್. ಆ ತರ ಯಾವ್ದಾದ್ರು ಒಂದ್ ಫಂಕ್ಷನ್ಗೆ ಅಥವಾ ಬೀಗ್ರೂಟಕ್ಕೂ ಯಾವ್ದಕ್ಕಾದ್ರೂ ಸ್ಟಿಚ್ ಮಾಡ್ಸೋಣ ಯೂನಿಕ್ ಆಗಿ ಅಂತ. ಈ ಸ್ಯಾರಿಗೆ ಕೆಳಗಡೆ ಸ್ಯಾಟಿನ್ ಕ್ಲಾತ್ ಬರುತ್ತೆ, ಹಾಕ್ಬಿಟ್ಟು ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ. ಈ ತರ ಇದೆ, ಪಿಂಕ್ ಬರುತ್ತೆ ಇದು. ಇನ್ನೇನು ಎಲ್ಲ ಸ್ಟಿಚ್ ನಮ್ಮ ಅಮ್ಮನ ಆಕ್ಚುಲಿ ಒಂಚೂರು ಇಸ್ಕೊಂಡು ನಿಮ್ ಭಾವ ನೋಡಿದ್ರೆ ಇವತ್ತು ಹೋಗ್ಬೇಕು, ನಂದು ಆರೆಂಜ್ ಕಲರ್ ಸ್ಯಾರಿ ಕೊಟ್ಟಿದ್ರೆ ಉಣ್ಮೆ ದಿನ ಹೊಸ ಬಟ್ಟೆ ಕೊಡ್ತಾರ ಅಂತ. ನಿಮ್ಮ ಹೇಳಿದ್ಮೇಲೆ ಮುಗೀತು. ವೇದ ವಾಕ್ಯ ಬೇಡ ಅನ್ನೋದು ಬೇಡ. ಹಾಗೆ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಇವತ್ತೇನು ಕಾರಣಕ್ಕೂ ಸ್ಟಿಚಿಂಗ್ ಎಲ್ಲ ಕೊಡೋದು ಬೇಡ, ನಾಳೆ ಕೊಟ್ಟರಾಯ್ತು ಸುಮ್ಮನಿರು ಅಂತ ಹೇಳಿದ್ರು. ಸೊ ನಾವು ಎಲ್ಲೂ ಹೋಗೋ ಪ್ಲ್ಯಾನ್ ಮಾಡಲೇ ಇಲ್ಲ. ಆಮೇಲೆ ಅದಾದಮೇಲೆ ಶಿವು ನಾನು ಕೂಡ ಹೊರಡಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೇನೋ ಬೇರೆ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂದ್ಬಿಟ್ಟು ಹೊರಡ್ತಾ ಇದ್ದ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ